Dear students, let us discuss about the relation between roots and coefficients of a quadratic equation. What is the next question here? Relation. ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ಮಕ್ಕಳ. Relation between roots and ಎರಡು ರೂಟ್ಸ್ ಇರ್ತಾವಲ್ವಾ, ರೂಟ್ಸ್ ಅಂಡ್ coefficient of quadratic equation. ಗಮನ ಇಟ್ಟು ಕೇಳಿಸ್ಕೋಬೇಕು ಮಕ್ಕಳ. ಓಕೆ, ಸೊ ಈಗ ಒಂದು ಕ್ವಾಡ್ರಾಟಿಕ್ ಈಕ್ವೇಷನ್ಸ್ ಅಂದ ತಕ್ಷಣ ಎರಡು ರೂಟ್ಸ್ ಇರ್ತವೆ, ಹೌದಲ್ವಾ? ಯಾವ್ಯಾವು? ಆಲ್ಫಾ ಅಂಡ್ ಬೀಟಾ. ಲೆಟ್ ಆಲ್ಫಾ ಅಂಡ್ ಬೀಟಾ ಆರ್ ದ ರೂಟ್ಸ್ ಆಫ್ ದ ಈಕ್ವೇಷನ್. 3 ಮಾರ್ಕ್ಸ್ ಕ್ವಶನ್ಸ್ ಕೇಳ್ತಾರೆ ಇದ್ರ ಮೇಲೆ. ಲೆಟ್ ಆಲ್ಫಾ ಅಂಡ್ ಬೀಟಾ are the roots of the quadratic equation quadratic equation ಅಂದ್ರೆ ಯಾವ ರೀತಿ ಇರುತ್ತೆ ನೋಡ್ಕೋಬೇಕು, ಗಮನ ಕೊಡಿ. ax² + bx + c = 0. ಈಗ ಇಲ್ಲಿ ಅರ್ಥ ಮಾಡ್ಕೋಬೇಕು, we have to construct the relation between roots and coefficient. ಯಾವ್ಯಾವ coefficient ಇಲ್ಲಿ? a is the x² coefficient, a is the x² coefficient, ಹೌದಲ್ವಾ? x² ನ coefficient. b is the x coefficient and c is the constant. ಆಲ್ಫಾ ಅಂಡ್ ಬೀಟಾ ಅನ್ನವೇನು? ರೂಟ್ಸ್. ಗಮನ ಕೊಡಿ, ಈ ಆಲ್ಫಾ ಬೀಟಾಗೂ ಮತ್ತೆ ಈ ಕೋಎಫಿಷಿಯೆಂಟ್ಸ್ಗೂ ಇರ್ತಕ್ಕಂಥ ಸಂಬಂಧನ ಬರಿಬೇಕು. ಯಾವ ಈಕ್ವೇಷನ್ಸ್ ಅಲ್ಲಿ? ಕ್ವಾಡ್ರಾಟಿಕ್ ಈಕ್ವೇಷನ್ಸ್ ಅಲ್ಲಿ. ಹಾಗಾದ್ರೆ ಕ್ವಾಡ್ರಾಟಿಕ್ ಈಕ್ವೇಷನ್ಸ್ ಅಂದಾಗ ಎರಡು ರೂಟ್ಸ್ ಇದಾವೆ ಅಂದಾಗ ಎರಡು ರಿಲೇಷನ್ಸ್ ಇದೆ. ಏನ್ ಸರ್ ಎರಡು ರಿಲೇಷನ್? ದ ಫಸ್ಟ್ ಒನ್ ಇಸ್ ಸಮ್ ಆಫ್ ದ ರೂಟ್ಸ್ ಇಸ್ ಈಕ್ವಲ್ ಟು ಏನಾಗುತ್ತೆ. ನೆಕ್ಸ್ಟ್ ಒನ್ ಇಸ್ ಪ್ರಾಡಕ್ಟ್ ಆಫ್ ದ ರೂಟ್ಸ್ ಏನಾಗುತ್ತೆ. ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ಮಕ್ಕಳ. ಪ್ರಾಡಕ್ಟ್ ಆಫ್ ದ ರೂಟ್ಸ್ ಗಮನ ಇಟ್ಟು ಕೇಳಿಸ್ಕೋತೀರಾ? ಹಾಗಾದ್ರೆ sum of the roots is equal to minus sum of the roots is equal to minus b by a, second coefficient divided by first coefficient. So sum of the roots is equal to minus b by a. first one ಗೆ minus ಹಾಕಬೇಕು, ಆಮೇಲೆ ಪ್ಲಸ್ ಹಾಕಬೇಕು. product of the roots is equal to c by a. ಇದು ಫಾರ್ಮುಲಾ. ಅರ್ಥ ಆಗ್ತಾ ಇದೆಯಾ? ಗೊತ್ತಾಗ್ತಾ ಇದೆಯಾ ಅಂದ್ರು? ಸೊ sum of the roots is equal to minus b by a, ಪ್ರಾಡಕ್ಟ್ ಆಫ್ ದ ರೂಟ್ಸ್ ಇಸ್ ಈಕ್ವಲ್ ಟು ಸಿ ಬೈ ಎ. ಈಗ ಸಮ್ ಆಫ್ ದ ರೂಟ್ಸ್ ಅಂದ್ರೆ ರೂಟ್ಸ್ ಯಾವ್ಯಾವು? ಆಲ್ಫಾ ಮತ್ತೆ ಬೀಟಾ. ಸಮ್ ಅಂದ್ರೆ ಏನಾಗುತ್ತೆ? ಆಲ್ಫಾ ಪ್ಲಸ್ ಬೀಟಾ. ಸಮ್ ಆಫ್ ದ ರೂಟ್ಸ್ ಇಸ್ ಈಕ್ವಲ್ ಟು ಮೈನಸ್ ಬಿ ಬೈ ಎ. ಬರ್ಕೋಬೋದ ಮಕ್ಕಳ? ನೆಕ್ಸ್ಟ್ ಪ್ರಾಡಕ್ಟ್ ಆಫ್ ದ ರೂಟ್ಸ್ ಅಂದ್ರೆ ಆಲ್ಫಾ ಇಂಟು ಬೀಟಾ ಇಸ್ ಈಕ್ವಲ್ ಟು ಸಿ ಬೈ ಎ. ಇದು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಸಮ್ ಆಫ್ ದ ರೂಟ್ಸ್ ಇಸ್ ಈಕ್ವಲ್ ಟು ಮೈನಸ್ ಬಿ ಬೈ ಎ, ಪ್ರಾಡಕ್ಟ್ ಆಫ್ ದ ರೂಟ್ಸ್ ಇಸ್ ಈಕ್ವಲ್ ಟು ಸಿ ಬೈ ಎ. ದಿಸ್ ಇಸ್ ದ ಫಾರ್ಮುಲಾ. ಬಟ್ ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಬೇಕಾಗಿರೋ ಕೆಲವು ಕಾನ್ಸೆಪ್ಟ್ಸ್ ಅನ್ನ ಹೇಳ್ತೀನಿ, ತುಂಬಾ ಚೆನ್ನಾಗಿ ರಿಮೆಂಬರ್ ಮಾಡ್ಕೋಬೇಕು ಮಕ್ಕಳ. ನಿಮಗೆ ಚೆನ್ನಾಗಿ ಗೊತ್ತಿದೆ, a + b ಹೋಲ್ ಸ್ಕ್ವೇರ್ ಅಂದ್ರೆ a² + b² + 2ab ಅಂತ ಗೊತ್ತಿದೆ. ಐ ವಾಂಟ್ ಟು ಗೆಟ್ ದ ಫಾರ್ಮುಲಾ ಫಾರ್ a² + b². a² + b² ಬೇಕು ಅಂದ್ರೆ +2ab ಈ ಕಡೆ ಹೋಗುತ್ತೆ. ಅಂದ್ರೆ ಏನಾಗುತ್ತೆ? ಹಾಗಾದ್ರೆ a² + b² ಇಸ್ ಈಕ್ವಲ್ ಟು a + b ಹೋಲ್ ಸ್ಕ್ವೇರ್ ಮೈನಸ್ 2ab. ಈ +2ab ಈ ಕಡೆ ಹೋದ್ರೆ ಒಂದು ಫಾರ್ಮುಲಾ ನೆನಪಲ್ಲಿ ಇಟ್ಕೋಬೇಕು. a² + b² ಇಸ್ ಈಕ್ವಲ್ ಟು a + b ಹೋಲ್ ಸ್ಕ್ವೇರ್ ಮೈನಸ್ 2ab. ದ ಫಸ್ಟ್ ಥಿಂಗ್. ಸೆಕೆಂಡ್ ಒನ್ ಇಸ್ ವಾಟ್ ಈಸ್ a + b ಹೋಲ್ ಕ್ಯೂಬ್? ನೆನಪಲ್ಲಿ ಇಟ್ಕೊಳ್ಳಿ. a + b ಹೋಲ್ ಕ್ಯೂಬ್ ಇಸ್ ಈಕ್ವಲ್ ಟು a³ + b³ + 3ab ಇಂಟು a + b. ಸೊ ಹಾಗಾದ್ರೆ ನನಗೆ a³ + b³ ಬೇಕು. a³ + b³ ಬೇಕು ಅಂದ್ರೆ +3ab ಇಂಟು a + b ಈ ಕಡೆ ಬರಲಿ. ಹಾಗಾದ್ರೆ ಏನಾಯ್ತು? ಹಾಗಾದ್ರೆ a³ + b³ ಇಸ್ ಈಕ್ವಲ್ ಟು what happens here? a + b ಹೋಲ್ ಕ್ಯೂಬ್ ಮೈನಸ್ 3ab ಇಂಟು a + b ಆಗುತ್ತೆ. ಹಾಗಾದ್ರೆ ಇವೆರಡು ಫಾರ್ಮುಲಾ ನೆನಪಲ್ಲಿ ಇಟ್ಕೋಬೇಕು, ಪ್ರಾಬ್ಲಮ್ಸ್ ಬೇಕಾಗುತ್ತೆ. ವಾಟ್ ಇಸ್ ದ ಫಸ್ಟ್ ಫಾರ್ಮುಲಾ? ನೆನಪಲ್ಲಿ ಇಟ್ಕೋಬೇಕು. ಸೊ ಫಸ್ಟ್ ಫಾರ್ಮುಲಾ ಯಾವ ರೀತಿ ಇದೆ? ದ ಫಸ್ಟ್ ಫಾರ್ಮುಲಾ ಇಸ್ a² + b². ಹೌದಾ? ಫಾರ್ಮುಲಾ ನೋಡಿ, a² + b² ಇಸ್ ಈಕ್ವಲ್ ಟು a + b ಹೋಲ್ ಸ್ಕ್ವೇರ್ ಮೈನಸ್ 2ab. ಅದೇ ರೀತಿ
ಇಲ್ಲಿ ಎ ಅಂಡ್ ಬಿ ಎಲ್ಲ ಉಪಯೋಗಿಸೋದು ಆಲ್ಫಾ ಅಂಡ್ ಬೀಟಾ ಹೌದಲ್ವಾ. ಸೊ ದೆನ್ ವಾಟ್ ಹ್ಯಾಪನ್ಸ್ ಹಿಯರ್ ಆಲ್ಫಾ ಸ್ಕ್ವೇರ್ ಪ್ಲಸ್ ಬೀಟಾ ಸ್ಕ್ವೇರ್ ಬಂದ್ರೆ ಈ ಟೈಪಲ್ಲಿ ಇದ್ರೆ ಆಲ್ಫಾ ಸ್ಕ್ವೇರ್ ಪ್ಲಸ್ ಬೀಟಾ ಸ್ಕ್ವೇರ್ can be written as alpha plus beta whole square minus 2 into alpha beta. ನೆನಪಲ್ಲಿ ಇಟ್ಕೊಳ್ಳಿ. ಸೊ ನೆನಪಲ್ಲಿ ಇಟ್ಕೋಬೇಕು, ಆಲ್ಫಾ ಸ್ಕ್ವೇರ್ ಪ್ಲಸ್ ಬೀಟಾ ಸ್ಕ್ವೇರ್ ಬಂದ್ರೆ ದಟ್ ಆಲ್ಫಾ ಸ್ಕ್ವೇರ್ ಪ್ಲಸ್ ಬೀಟಾ ಸ್ಕ್ವೇರ್ ಕ್ಯಾನ್ ಬಿ ರಿಟನ್ ಆಸ್ ಆಲ್ಫಾ ಪ್ಲಸ್ ಬೀಟಾ ಹೋಲ್ ಸ್ಕ್ವೇರ್ ಮೈನಸ್ 2 ಇಂಟು ಆಲ್ಫಾ ಬೀಟಾ. ನೆಕ್ಸ್ಟ್ ಇನ್ನೊಂದು ಫಾರ್ಮುಲಾ ಹೇಳ್ಬಲ್ಲ, ಯಾವುದು ಫಾರ್ಮುಲಾ? ಎ ಕ್ಯೂಬ್ ಪ್ಲಸ್ ಬಿ ಕ್ಯೂಬ್. ವಾಟ್ ಇಸ್ ಎ ಕ್ಯೂಬ್ ಪ್ಲಸ್ ಬಿ ಕ್ಯೂಬ್? ಏನಾಗುತ್ತೆ? ಎ ಪ್ಲಸ್ ಬಿ ಹೋಲ್ ಕ್ಯೂಬ್ ಮೈನಸ್ 3ab ಇಂಟು ಎ ಪ್ಲಸ್ ಬಿ. ಎ ಜಾಗದಲ್ಲಿ ಆಲ್ಫಾ ಕೊಡಿ, ಬಿ ಜಾಗದಲ್ಲಿ ಬೀಟಾ ಕೊಡಿ, ಏನಾಗುತ್ತೆ? ಆಲ್ಫಾ ಕ್ಯೂಬ್ ಪ್ಲಸ್ ಬೀಟಾ ಕ್ಯೂಬ್ ಇಸ್ ಈಕ್ವಲ್ ಟು ಆಲ್ಫಾ ಪ್ಲಸ್ ಬೀಟಾ ಹೋಲ್ ಕ್ಯೂಬ್ ಮೈನಸ್ 3 ಆಲ್ಫಾ ಬೀಟಾ ಇಂಟು ಆಲ್ಫಾ ಪ್ಲಸ್ ಬೀಟಾ. ಈ ಫಾರ್ಮುಲಾ ನೆನಪಲ್ಲಿ ಇಟ್ಕೋಬೇಕು. ಸೊ 3 ಮಾರ್ಕ್ಸ್ ಅಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್, ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ವೆನ್ ಆಲ್ಫಾ ಅಂಡ್ ಬೀಟಾ ಆರ್ ದ ರೂಟ್ಸ್ ಆಫ್ ದ ಕ್ವಾಡ್ರಾಟಿಕ್ ಈಕ್ವೇಷನ್, then sum of the roots is equal to minus b by a, nothing but alpha plus beta is equal to minus b by a, product of the roots is equal to c by a, nothing but alpha beta is equal to c by a. And the remember formula is alpha square plus beta square is equal to alpha plus beta whole square minus 2 alpha beta, and alpha cube plus beta cube is equal to alpha plus beta whole cube minus 3 alpha beta into alpha plus beta. ನೋಡ್ಕೊಳ್ಳೋಣ ಪ್ರಾಬ್ಲಮ್ಸ್ ಹೇಗಿರ್ತವೆ ಅಂತ ಮಕ್ಕಳ ಅರ್ಥ ಮಾಡ್ಕೊಳ್ಳಿ, ನೀಟಾಗಿ ಅರ್ಥ ಮಾಡ್ಕೊಂಡು ಪ್ರಾಬ್ಲಮ್ನ ಅಪ್ಡೇಟ್ ಮಾಡ್ಕೊಂಡು ಮಾಡೋಣ ಹಾಗಾದ್ರೆ. ಓಕೆ, ನೀಟಾಗಿ ಅರ್ಥ ಮಾಡ್ಕೋಬೇಕು ಮಕ್ಕಳ, ಸುಮ್ಮನೆ ಬ್ಲೈಂಡ್ ಆಗಿ ಕಲಿಬೇಡಿಪ್ಪ. ಏನಾಗದ್ರೆ ಕ್ವಶನ್ ಏನು? ವಾಟ್ ಇಸ್ ದ ಕ್ವಶನ್ ಹಿಯರ್? ವಾಟ್ ಇಸ್ ದ ಕ್ವಶನ್? ಅಂಡರ್ಸ್ಟ್ಯಾಂಡ್ ದ ಕ್ವಶನ್ ಹಿಯರ್, ಇಂಟೆನ್ಷನ್ ಆಫ್ ದ ಕ್ವಶನ್ ಅಂಡ್ ಕ್ವಶನ್. If alpha and beta are the roots of the equation, if alpha and beta are the roots of the equation, are the roots of the equation. ಯಾವ equation ಆಗಬೇಕು? ಕ್ವಾಡ್ರಾಟಿಕ್ ಈಕ್ವೇಷನ್ ಆಗಬೇಕು, ಹೌದಾ? ಯಾಕೆಂದ್ರೆ ಎರಡೇ ರೂಟ್ ಇರೋದು. ಕ್ವಾಡ್ರಾಟಿಕ್ ಈಕ್ವೇಷನ್ 2x ಸ್ಕ್ವೇರ್ ಪ್ಲಸ್ 3x ಪ್ಲಸ್ 7, 2x square plus 3x plus 7 is equal to 0. Find the value of, ಯಾವ ವ್ಯಾಲ್ಯೂ ಕೇಳಿದ್ದಾರೆ ನೋಡಿ, find the value of ಯಾವ್ದಾವುದನ್ನ ಕೇಳಿದ್ದಾರೆ ಗಮನ ಕೊಡಿ. ಸೊ ಫಸ್ಟ್ ಒನ್ is alpha plus beta, second one is alpha beta, third one is 1 by alpha plus 1 by beta, 1 by alpha plus 1 by beta. Fourth one is, what is fourth one here? Alpha square beta plus alpha beta square. ಇದ್ರ ವ್ಯಾಲ್ಯೂ ಕೇಳಿದ್ದಾರೆ, ಹೌದಲ್ಲ ಮಕ್ಕಳ? ನೋಡಿ, ಆಲ್ಫಾ ಅಂಡ್ ಬೀಟಾ ದ ರೂಟ್ಸ್ ಆಫ್ ಕ್ವಾಡ್ರಾಟಿಕ್ ಈಕ್ವೇಷನ್, ಫೈಂಡ್ ದ ವ್ಯಾಲ್ಯೂ ಆಫ್ ಈ ತರ ಕೇಳಿದಾಗ ನಾವು ಫಸ್ಟ್ ಏನ್ ಕಂಡುಹಿಡ್ಕೋಬೇಕು ಅಂದ್ರೆ ಸಮ್ ಆಫ್ ದ ರೂಟ್ಸ್ ಮತ್ತೆ ಪ್ರಾಡಕ್ಟ್ ಆಫ್ ದ ರೂಟ್ಸ್ ಕಂಡುಹಿಡ್ಕೊಂಡ್ಬಿಡ್ಬೇಕು. ಯಾವುದೇ ಪ್ರಾಬ್ಲಮ್ ಕೇಳಿ, ಈಗ ಇದು ಕೇಳಿದಾನೆ, ಸಮ್ ಆಫ್ ದ ರೂಟ್ಸ್ ಕೇಳಿದಾನೆ, ಪ್ರಾಡಕ್ಟ್ ಆಫ್ ದ ರೂಟ್ಸ್ ಕೇಳಿದಾನೆ. ಇದು ಕೇಳಿಲ್ಲ ಅಂದ್ರೂ ಕಂಡುಹಿಡ್ಕೊಂಡ್ಬಿಡ್ಬೇಕು, ಇಲ್ಲಾಂದ್ರೆ ಪ್ರಾಬ್ಲಮ್ ಸಾರ್ಟ್ ಔಟ್ ಆಗಲ್ಲ. ಸೊಲ್ಯೂಷನ್ ಬರ್ಕೋತಾ ಇದ್ದೀನಿ. ಹೇಗೆ ಸೊಲ್ಯೂಷನ್ ಬರೆಯೋದು? ಫಸ್ಟ್ ಕ್ವಾಡ್ರಾಟಿಕ್ ಈಕ್ವೇಷನ್ ಬರೆಯೋಣ. ಕ್ವಾಡ್ರಾಟಿಕ್ ಈಕ್ವೇಷನ್ ಏನು ಕೊಟ್ಟಿದ್ದಾರೆ? 2x ಸ್ಕ್ವೇರ್ ಪ್ಲಸ್ 3x ಪ್ಲಸ್ 7 ಇಸ್ ಈಕ್ವಲ್ ಟು 0. ಮಕ್ಕಳ ನೋಡಿ, a ಇಸ್ ಈಕ್ವಲ್ ಟು 2 ಬರಿಬೋದಾ? b ಇಸ್ ಈಕ್ವಲ್ ಟು 3, ಆಮೇಲೆ c ಇಸ್ ಈಕ್ವಲ್ ಟು 7. ನಮಗೇನು ಗೊತ್ತಿದೆ? ಸಮ್ ಆಫ್ ದ ರೂಟ್ಸ್. ಫಸ್ಟ್ ಒನ್ ನೋಡ್ಕೊಳ್ಳಿ, ಸಮ್ ಆಫ್ ದ ರೂಟ್ಸ್ ಕೇಳಿದಾರಲ್ವಾ? ಸಮ್ ಆಫ್ ದ ರೂಟ್ಸ್ ಆಲ್ಫಾ ಪ್ಲಸ್ ಬೀಟಾ ಅಂದ್ರೆ ಸಮ್ ಆಫ್ ದ ರೂಟ್ಸ್. ಫಾರ್ಮುಲಾ ಏನು? ಮೈನಸ್ ಬಿ ಬೈ ಎ. ಸೊ ದೇರ್ ಫಾರ್ ಆಲ್ಫಾ ಪ್ಲಸ್ ಬೀಟಾ ಇಸ್ ಈಕ್ವಲ್ ಟು ಮೈನಸ್ ಬಿ ಬೈ ಎ ಅಂದ್ರೆ ಮೈನಸ್ 3 ಡಿವೈಡೆಡ್ ಬೈ 2. ಮುಗಿದೋಯ್ತು, ಫಸ್ಟ್ ಒನ್ ಮುಗೀತು. ಸೆಕೆಂಡ್ ಒನ್ ಏನು ಕೇಳಿದ್ದಾರೆ? ಸೆಕೆಂಡ್ ಒನ್ ಸೆಕೆಂಡ್ ಒನ್ ನೋಡಿ ಮಕ್ಕಳ, ದ ಸೆಕೆಂಡ್ ಒನ್ ಈಸ್ ಆಲ್ಫಾ ಇಂಟು ಬೀಟಾ ಅಂದ್ರೆ ಪ್ರಾಡಕ್ಟ್ ಆಫ್ ದ ರೂಟ್ಸ್. ಪ್ರಾಡಕ್ಟ್ ಆಫ್ ದ ರೂಟ್ಸ್ ಫಾರ್ಮುಲಾ ಏನು? ಸಿ ಡಿವೈಡೆಡ್ ಬೈ ಎ, ದಟ್ ಈಸ್ ಆಲ್ಫಾ ಬೀಟಾ ಇಸ್ ಈಕ್ವಲ್ ಟು ಸಿ ಅಂದ್ರೆ ಏನಪ್ಪ? ಸಿ ಅಂದ್ರೆ 7 ಬೈ ಎ ಅಂದ್ರೆ ಎಷ್ಟಾಯ್ತು? 2, 7 by 2. ಮುಗೀತು. ಥರ್ಡ್ ಒನ್ ಏನು ಕೇಳಿದ್ದಾರೆ? 1 by ಆಲ್ಫಾ ಪ್ಲಸ್ 1 by ಬೀಟಾ ಕೇಳಿದ್ದಾರೆ. ಇದ್ರ ವ್ಯಾಲ್ಯೂ ಕಂಡುಹಿಡಿಬೇಕಲ್ವಾ? ಫ್ರಾಕ್ಷನ್ ಇದೆ ಅಂದ ತಕ್ಷಣ LCM ತಗೋಬೇಕು ಮಕ್ಕಳ. 1 over ಆಲ್ಫಾ ಪ್ಲಸ್ 1 over ಬೀಟಾ, LCM ಯಾವುದು? ಆಲ್ಫಾ ಇಂಟು ಬೀಟಾ. ಕ್ರಾಸ್ ಮಲ್ಟಿಪ್ಲೈ ಮಾಡಬೇಕಲ್ವಾ? ಬೀಟಾ ಪ್ಲಸ್ ಆಲ್ಫಾ. ಸರ್ ನೋಡಿ,
ಬೀಟಾ ಪ್ಲಸ್ ಆಲ್ಫಾ ನಥಿಂಗ್ ಬಟ್ ಆಲ್ಫಾ ಪ್ಲಸ್ ಬೀಟಾ ವ್ಯಾಲ್ಯೂ ಎಷ್ಟು -3/2 ಡಿವೈಡೆಡ್ ಬೈ ಆಲ್ಫಾ ಬೀಟಾ ವ್ಯಾಲ್ಯೂ ಎಷ್ಟು 7/2 ಇಟ್ಟು 2 ಹೋಗುತ್ತಲ್ವಾ ಉಳ್ಕೊಳ್ಳೋದು ಏನಾಗಾದ್ರೆ -3/7. ಸೊ ಹಾಗಾದ್ರೆ ಫ್ರಾಕ್ಷನ್ ಸಿಕ್ಕಿದ ತಕ್ಷಣ ಏನು ಮಾಡ್ಬೇಕು ನಾವು ಫ್ರಾಕ್ಷನ್ ಸಿಕ್ಕಿದ ತಕ್ಷಣ ನಾವು LCM ನ ತಗೋಬೇಕಾಗತ್ತೆ. ಫೋರ್ತ್ ಒನ್ ಏನು ಕೇಳಿದ್ದಾರೆ ಆಲ್ಫಾ ಸ್ಕ್ವೇರ್ ಬೀಟಾ ಪ್ಲಸ್ ಆಲ್ಫಾ ಬೀಟಾ ಸ್ಕ್ವೇರ್. ಹಾಗೆ ಯೋಚನೆ ಮಾಡಿ, ಎರಡರಲ್ಲೂ ಆಲ್ಫಾ ಬೀಟಾ ಇದೆ ನೋಡಿ, ಕಾಮನ್ ಇದೆಯಾ? ಎರಡರಲ್ಲೂ ಆಲ್ಫಾ ಬೀಟಾ ಕಾಮನ್ ತಗೊಂಡ್ಬಿಡ್ರಿ. ಓಕೆ, ಆಲ್ಫಾ ತಗೊಂಡಿದ್ದೀನಿ, ಒಂದು ಆಲ್ಫಾ ಉಳಿತು, ಬೀಟಾ ಕಾಮನ್ ತಗೊಂಡಿದ್ದೀನಿ, ಪ್ಲಸ್ ಆಲ್ಫಾ ತಗೊಂಡಿದ್ದೀನಿ, ಒಂದು ಬೀಟಾ ತಗೊಂಡಿದ್ದೀನಿ, ಬೀಟಾ ಉಳ್ಕೋತು. ಸೊ ಈಗ ವ್ಯಾಲ್ಯೂ ಗೊತ್ತಲ್ಲ, ಆಲ್ಫಾ ಬೀಟಾ ವ್ಯಾಲ್ಯೂ ಎಷ್ಟು? ಆಲ್ಫಾ ಇಂಟು ಬೀಟಾ 7/2 ಇಂಟು ಆಲ್ಫಾ ಪ್ಲಸ್ ಬೀಟಾ ವ್ಯಾಲ್ಯೂ ಎಷ್ಟು -3/2. ಸೊ ದಟ್ ಈಸ್ ಈಕ್ವಲ್ ಟು 7 ಇಂಟು -3 -21 divided by 2 2 is 4. This is the value of alpha square beta plus alpha beta square. ಗೊತ್ತಾಯ್ತಾ ಮಕ್ಕಳ? ಗೊತ್ತಾಯ್ತಲ್ವಾ? ಸೊ ದಿಸ್ ಇಸ್ ವಾಟ್ ದ ಸಿಂಪಲ್ ಥಿಂಗ್. ನೋಡಿ ಅರ್ಥ ಮಾಡ್ಕೊಳ್ಳಿ. ಇನ್ನೊಂದು ಕ್ವಶನ್ ಮಾಡೋಣ. Okay, next question is if alpha and beta are the roots of the equation 3x square minus 6x plus 4 is equal to 0, find the value of the following. ಏನೇನು ಕಂಡುಹಿಡಿಯಬೇಕಂತೆ? followings. First one is alpha square plus beta square. Second one is, what is second one here? Second one is alpha by beta plus beta by alpha. ಮೂರನೇ ವ್ಯಾಲ್ಯೂ ನೋಡೋಣ. What is the third one they are asking here? The third one is alpha square plus beta square. Sorry, that alpha cube plus beta cube. Fourth one is alpha by beta square. Fourth one is alpha divided by beta square plus beta divided by alpha square. Fifth one ಏನು ಕೇಳಿದ್ದಾರೆ? What is the fifth one here? Fifth one is, what is the fifth one they are asking here? Third one, fourth one ಆಯಿತು. ಇಷ್ಟು ವ್ಯಾಲ್ಯೂ ಕೇಳಿದ್ದಾನೆ, ಇಷ್ಟು ವ್ಯಾಲ್ಯೂ ಕಂಡುಹಿಡಿಯೋಣ. ಓಕೆ, ಫೋರ್ತ್ ಪ್ರಾಬ್ಲಮ್. 4 ಪ್ರಾಬ್ಲಮ್ಸ್ ಇದೆ. ಓಕೆ, ಗಮನ ಇಟ್ಟು ಕೇಳಿಸ್ಕೋಬೇಕು. ಈಗ ಫಸ್ಟ್ ಏನು ಮಾಡಬೇಕು, ಈ ಥರ ರೂಟ್ಸು ಕೊಟ್ಟು ಇದನ್ನು ಕಂಡುಹಿಡಿರಿ ಅಂದಾಗ ಫಸ್ಟ್ ರೈಟ್ ಆನ್ ದ ಕ್ವಾಡ್ರಾಟಿಕ್ ಈಕ್ವೇಷನ್ ಕಂಡುಹಿಡ್ಕೊಳ್ಳೋಣ. ಮಕ್ಕಳ ಇಲ್ಲಿ ನೋಡ್ಕೊಳ್ಳಿಪ್ಪ, ಕ್ವಾಡ್ರಾಟಿಕ್ ಈಕ್ವೇಷನ್ ಏನು? 3x ಸ್ಕ್ವಯರ್ ಮೈನಸ್ 6x ಪ್ಲಸ್ 4 is equal to 0. ಬರೆಯೋಣ. a is equal to 3, ಓಕೆನಾ? b is equal to -6, c is equal to 4. ಈಗ ಆಲ್ಫಾ ಮತ್ತು ಬೀಟಾ ನಾವೇನು ರೂಟ್ಸ್ ಅಂತ ಹೇಳಿದ್ದಾರೆ. ಈಗ ನಾವು ಏನೇ ಪ್ರಾಬ್ಲಮ್ ಮಾಡಬೇಕಾದ್ರೂ ಏನೇನು ಕಂಡುಹಿಡಿಬೇಕು ಅಂತ ಹೇಳಿದೆ? ಸಮ್ ಆಫ್ ದ ರೂಟ್ಸು ಮತ್ತು ಪ್ರಾಡಕ್ಟ್ ಆಫ್ ದ ರೂಟ್ಸ್. ವಿ ನೋ ದಟ್ ಆಲ್ಫಾ ಪ್ಲಸ್ ಬೀಟಾ ಇಸ್ ಈಕ್ವಲ್ ಟು, ಫಾರ್ಮುಲಾ ಏನು? -b/a. ದಟ್ ಈಸ್ ಈಕ್ವಲ್ ಟು ಮೈನಸ್ b ಅಂದ್ರೆ ಎಷ್ಟಪ್ಪ? -6 ಬೈ a ಅಂದ್ರೆ ಎಷ್ಟಪ್ಪ? 3. 3 2s ಹೋಗುತ್ತೆ ನೋಡಿ, ಮೈನಸ್ ಇಂಟು ಮೈನಸ್ ಪ್ಲಸ್. ಸೊ ಆಲ್ಫಾ ಪ್ಲಸ್ ಬೀಟಾ ಇಸ್ ಈಕ್ವಲ್ ಟು 2 ಆಯಿತು. ಒಪ್ಕೋತೀರಾಗಾದ್ರೆ ನೆಕ್ಸ್ಟ್ ಇನ್ನೊಂದು ಪ್ರಾಡಕ್ಟ್ ಆಫ್ ದ ರೂಟ್ಸ್ ರಿಲೇಷನ್ ಗೊತ್ತಿದೆ. ಆಲ್ಫಾ ಇಂಟು ಬೀಟಾ ಇಸ್ ಈಕ್ವಲ್ ಟು c/a. ಮಕ್ಕಳ c ಅಂದ್ರೆ ಎಷ್ಟು? 4 ಬೈ a ಅಂದ್ರೆ ಎಷ್ಟು? 3. therefore ಆಲ್ಫಾ ಬೀಟಾ ಇಸ್ ಈಕ್ವಲ್ ಟು 4/3. ಈಗ 1 by 1 ಕಂಡುಹಿಡ್ಕೊಂತ ಹೋಗೋಣ. ವಾಟ್ ಇಸ್ ದ ಫಸ್ಟ್ ಒನ್ ಇಯರ್? ಫಸ್ಟ್ ಒನ್ ಈಸ್ ಆಲ್ಫಾ ಸ್ಕ್ವೇರ್ ಪ್ಲಸ್ ಬೀಟಾ ಸ್ಕ್ವೇರ್. ಹೌದಲ್ಲ? ಫಸ್ಟ್ ಒನ್ ಏನು? ಆಲ್ಫಾ ಸ್ಕ್ವೇರ್ ಪ್ಲಸ್ ಬೀಟಾ ಸ್ಕ್ವೇರ್. ಅವಾಗಲೇ ಫಾರ್ಮುಲಾ ಬರೆದಿದ್ದೀವಿ. ಆಲ್ಫಾ ಸ್ಕ್ವೇರ್ ಪ್ಲಸ್ ಬೀಟಾ ಸ್ಕ್ವೇರ್ ಕ್ಯಾನ್ ಬಿ ರಿಟನ್ ಆಸ್ ಆಲ್ಫಾ ಪ್ಲಸ್ ಬೀಟಾ ಹೋಲ್ ಸ್ಕ್ವೇರ್ ಮೈನಸ್ 2 ಇಂಟು ಆಲ್ಫಾ ಬೀಟಾ. ಬರ್ದಿದ್ದೀವಲ್ವಾ? ಈಗ ನೋಡೋಣ. ಆಲ್ಫಾ ಪ್ಲಸ್ ಬೀಟಾ ವ್ಯಾಲ್ಯೂ ಗೊತ್ತು. ವಾಟ್ ಈಸ್ ಆಲ್ಫಾ ಪ್ಲಸ್ ಬೀಟಾ? 2 ಸ್ಕ್ವೇರ್ ಅಂದ್ರೆ ಎಷ್ಟಾಯಿತು? 4 ಮೈನಸ್ 2 ಇಂಟು ಆಲ್ಫಾ ಬೀಟಾ ಅಂದರೆ 4/3. ಸಿಂಪ್ಲಿಫೈ ಮಾಡಿ. ಸೊ 4 ಮೈನಸ್ 8/3 ಆಯಿತು. LCM ತಗೊಳ್ಳಿಪ್ಪ. ವಾಟ್ ಇಸ್ ಅನ್ LCM? 3. 3 4s are 12. 12 ಮೈನಸ್ 8 ಅಂದರೆ 4/3. ದಿಸ್ ಈಸ್ ವಾಟ್ ಆಲ್ಫಾ ಸ್ಕ್ವೇರ್ ಪ್ಲಸ್ ಬೀಟಾ ಸ್ಕ್ವೇರ್. ಓಕೆ, ಸೆಕೆಂಡ್ ಒನ್ ಹೋಗೋಣ ಮಕ್ಕಳ. ಸೆಕೆಂಡ್ ಒನ್ ಏನು ಕೊಟ್ಟಿದ್ದಾರೆ? ಆಲ್ಫಾ ಬೀಟಾ ಪ್ಲಸ್ ಬೀಟಾ ಬೈ ಆಲ್ಫಾ ಅಂತ ಕೊಟ್ಟಿದ್ದಾರೆ. ಮಕ್ಕಳು ಆಗಲೇ ಹೇಳಿದೆ ಏನಂತ? ಫ್ರಾಕ್ಷನ್ ಬಂದಿದೆ ಅಂದರೆ ಯು ಹ್ಯಾವ್ ಟು ಟೇಕ್ ದ LCM. ವಾಟ್ ಇಸ್ ಅನ್ LCM? ಬೀಟಾ ಆಲ್ಫಾ. ಬೀಟಾ ಆಲ್ಫಾ ಇಸ್ ನಥಿಂಗ್ ಬಟ್ ಆಲ್ಫಾ ಬೀಟಾ. ಕ್ರಾಸ್ ಮಲ್ಟಿಪ್ಲೈ ಮಾಡಿ ಏನಾಯಿತು? ಆಲ್ಫಾ ಸ್ಕ್ವೇರ್ ಪ್ಲಸ್ ಬೀಟಾ ಸ್ಕ್ವೇರ್. ನಮಗೆ ಚೆನ್ನಾಗಿ ಗೊತ್ತಿದೆ, ಈಗ ತಾನೇ ಯೂಸ್ ಮಾಡಿದ್ವಲ್ಲ ಈ ಪ್ರಾಬ್ಲಮಲ್ಲಿ.
ವಾಟ್ ಈಸ್ ಆಲ್ಫಾ ಸ್ಕ್ವೇರ್ ಪ್ಲಸ್ ಬೀಟಾ ಸ್ಕ್ವೇರ್ 4/3 ಬರೀಬಹುದಾ 4/3 ಡಿವೈಡೆಡ್ ಬೈ ಇದ್ರ ವ್ಯಾಲ್ಯೂ ಗೊತ್ತಿಲ್ಲ ಅಂದ್ರೆ ಯಾರ ವ್ಯಾಲ್ಯೂ ಆಲ್ಫಾ ಸ್ಕ್ವೇರ್ ಪ್ಲಸ್ ಬೀಟಾ ಸ್ಕ್ವೇರ್ ವ್ಯಾಲ್ಯೂ ಗೊತ್ತಿಲ್ಲ ಅಂದ್ರೆ ಮತ್ತೆ ಏನ್ ಮಾಡಬೇಕಾಗಿತ್ತು ಆಲ್ಫಾ ಸ್ಕ್ವೇರ್ ಪ್ಲಸ್ ಬೀಟಾ ಸ್ಕ್ವೇರ್ಗೆ ಆಲ್ಫಾ ಪ್ಲಸ್ ಬೀಟಾ ಹೋಲ್ ಸ್ಕ್ವೇರ್ ಮೈನಸ್ 2 ಆಲ್ಫಾ ಬೀಟಾ ಬರಿಬೇಕಾಗಿತ್ತು ಇಲ್ಲಿ ಗೊತ್ತಿರೋದ್ರಿಂದ ವ್ಯಾಲ್ಯೂ ಬರಿತಾ ಇದ್ದೀನಿ ಆಲ್ಫಾ ಬೀಟಾ ಎಷ್ಟಿದೆ ವಾಟ್ ಈಸ್ ಆಲ್ಫಾ ಬೀಟಾ 4/3 ಸೊ 4/3 ಹೋಗುತ್ತೆ ಆನ್ಸರ್ ಇಸ್ 1 ದಿಸ್ ಇಸ್ ಆಲ್ಫಾ ಬೈ ಬೀಟಾ ಪ್ಲಸ್ ವಾಟ ಬೀಟಾ ಬೈ ಆಲ್ಫಾ ಮೂರನೇದು ಮಕ್ಕಳ ಮೂರನೇದೇನಿದೆ ಆಲ್ಫಾ ಕ್ಯೂಬ್ ಪ್ಲಸ್ ಬೀಟಾ ಕ್ಯೂಬ್ ಫಾರ್ಮುಲಾ ಗೊತ್ತಿದೆಯಲ್ಲ ವಾಟ್ ಈಸ್ ದಟ್ ಆಲ್ಫಾ ಪ್ಲಸ್ ಬೀಟಾ ಹೋಲ್ ಕ್ಯೂಬ್ minus 3 alpha beta into alpha plus beta. This is a formula. Okay, alpha plus beta andre ಏನು what is alpha plus beta 2 cube ಅಂದ್ರೆ ಎಷ್ಟಾಯಿತು 8 minus 3 into alpha beta ಎಷ್ಟಿದೆ 4/3 into alpha plus beta ಎಷ್ಟಿದೆ 2 simplify ಮಾಡಿ 8 minus 3 cancel ಆಯಿತು 4 2s are 8 so that is equal to 0. This is what alpha cube plus beta cube. ಮಕ್ಕಳ ಫೋರ್ತ್ ಒನ್ ಏನು ಫೋರ್ತ್ ಒನ್ ಆಲ್ಫಾ ಬೈ ಬೀಟಾ ಸ್ಕ್ವೇರ್ ಪ್ಲಸ್ ಬೀಟಾ ಬೈ ಆಲ್ಫಾ ಸ್ಕ್ವೇರ್ ಅಂತ ಇದೆ ನೋಡೋಣ ಸೊ ನಾವು ಹ್ಯಾವ್ ಟು ಟೇಕ್ ದ LCM ಯಾವುದು LCM ಬೀಟಾ ಸ್ಕ್ವೇರ್ ಆಲ್ಫಾ ಸ್ಕ್ವೇರ್ ನಥಿಂಗ್ ಬಟ್ ಆಲ್ಫಾ ಸ್ಕ್ವೇರ್ ಬೀಟಾ ಸ್ಕ್ವೇರ್ ಕ್ರಾಸ್ ಮಲ್ಟಿಪ್ಲೈ ಮಾಡಬೇಕಲ್ವಾ ಏನಾಯ್ತು ಆಲ್ಫಾ ಕ್ಯೂಬ್ ಪ್ಲಸ್ ಬೀಟಾ ಕ್ಯೂಬ್ ಫಾರ್ಮುಲಾ ಏನು ಅದಕ್ಕಿಂತ ಮುಂಚೆ ಆಲ್ಫಾ ಕ್ಯೂಬ್ ಪ್ಲಸ್ ಬೀಟಾ ಕ್ಯೂಬ್ ಹಾಗೆ ಇರಲಿ ಇಲ್ಲಿ ನೋಡಿ ಇದನ್ನ ಹೀಗೆ ಬರೀಬೋದಾ ಆಲ್ಫಾ ಕ್ಯೂಬ್ ಪ್ಲಸ್ ಬೀಟಾ ಕ್ಯೂಬ್ divided by ಇದನ್ನ ಹೀಗೆ ಬರೀಬಹುದು alpha beta whole square that is equal to we have the value of alpha cube plus beta cube. What is alpha cube plus beta cube 0 divided by alpha beta ಅಂದ್ರೆ 4/3 square ಅಂದ್ರೆ ಎಷ್ಟಾಯಿತು 16/9 so 0 by anything is what 0. This is a model. ಅರ್ಥ ಆಗ್ತಾ ಇದೆಯಾ ಮಕ್ಕಳ ನೀಟಾಗಿ ಅರ್ಥ ಮಾಡ್ಕೊಳ್ಳಿ ಗೊತ್ತಾಗಿದೆ ಅಂತ ಅನ್ಕೊಂಡಿದ್ದೀನಿ ತುಂಬಾ ಸಿಂಪಲ್ ಆಗಿದೆ ಆಗ್ಬೋದಲ್ವಾ ರೈಟ್ ಸೊ ಇನ್ನೊಂದಷ್ಟು ಪ್ರಾಬ್ಲಮ್ಸ್ ನೋಡೋಣ